ಬರಡ್ ಭೂಮಿ ಆಗೋಗ್ಬಿಟ್ಟಿದೆ, ನಮ್ಮ ಭೂಮಿಗೆ ಬೆಲೆನೇ ಇಲ್ಲ, 50 ಲಕ್ಷ 60 ಲಕ್ಷಕ್ಕೆ ಎಕರೆ ಮಾರ್ಕೊಂಡು ಹೋಗೋ ಪರಿಸ್ಥಿತಿ ಇದೆ. ಅವ್ರನ್ನು ನಾವು ರೈತರು ಅಂತಾನೆ ಹೇಳ್ತಿರೋರು, ನಿಮ್ದೇ ಊರ್ನವರು, ಆಚೆಯಿಂದ ಬಂದವರು, ಪಕ್ಷಕ್ಕೋಸ್ಕರ ಕೂತಿರೋಂತವ್ರು. ನಾವು ಪಕ್ಷ ಕೂತಿಲ್ಲ ಮೇಡಮ್ ಹಂಗಂತ ಹೇಳೋರು. ದುಡ್ಡು ಬಂದಿದ್ಯಾ, ಅಷ್ಟು ಬರ ಬಂದಿದ್ರೆ ಮಾರ್ಕೊಳ್ಳಿ, ನಮ್ಗೇನ್ ಬೇಕಾಗಿಲ್ಲ. ಈಗ ಒಬ್ಬ ರೈತನಿಗೆ ಕಷ್ಟ ಬಂದಿದ್ರೆ 10 ಕುಂಟೆ ಮಾರ್ತಾರೆ, ಮಾರ್ದಾಗ ಒಬ್ಬ ರೈತನೇ ತಗೊಳ್ಳೋಷ್ಟು ಕೆಪಾಸಿಟಿ ಇದೆ ಇವತ್ತು. ಅಂತದ್ರಲ್ಲಿ ನಮ್ಗೆ ರಿಯಲ್ ಎಸ್ಟೇಟ್ ಮಾಡಿ ನಾವು 100 ಎಕರೆ ಮಾಡ್ಕೊಂಡು ಮಾಡ್ಬೇಕು ಅನ್ನೋದಿಲ್ಲ. ನಾವಿರೋ 2 ಎಕರೆ ಅರ್ಧ ಎಕರೆ ನಾವು ಜೀವನ ಮಾಡ್ತಿದೀವಿ. ಅದನ್ನ ರಿಯಲ್ ಎಸ್ಟೇಟ್ ಅಂತ ಏನು ಕೆಲವೊಂದು ಮಂದಿಗಳು 40 ಎಕರೆ 50 ಎಕರೆ ಯಾವ್ದೋ ಒಂದು ಇದ್ರಲ್ಲಿ ಸಂಪಾದನೆ ಮಾಡಿದ್ರಲ್ಲ ಅವ್ರು ಮಾತ್ರ ಆತರ ಹೇಳ್ತಿರೋರು. ಇಲ್ಲಿ ನಿಜವಾದ ರೈತರು ಬನ್ನಿ, ಈಗಲೂ ಬನ್ನಿ ನನ್ನ ಜೊತೆಲೆ. ಇವತ್ತು ಇಲ್ಲಿ ಕೂತ್ಕೊಂಡು ಮಾತಾಡೋದಲ್ಲ, ಅಲ್ಲಿಗೆ ಬನ್ನಿ, ನಾವು ಇವತ್ತು ಕೂಡ ಪ್ರೂವ್ ಮಾಡ್ತೀವಿ ಎಷ್ಟು ಜನ ಇದ್ದಾರೆ. ಪ್ರತಿನಿತ್ಯ ಬಿಡದಿಗೆ ಬರ್ತಾ ಇದ್ದಾರೆ ಮೇಡಮ್. ನೀವು ಗಮನಿಸಿರೋ ಹಾಗೆ ಪ್ರತಿನಿತ್ಯ ಅಲ್ಲಿನ ಹೋರಾಟಗಳು ಹಾಗೆ ಅಲ್ಲಿಗೆ ಸಂಬಂಧಪಟ್ಟ ರಾಜಕೀಯ ಹೇಳಿಕೆಗಳನ್ನ ನಾವು ಪ್ರಸಾರನೆ ಮಾಡ್ತಿದೀವಿ. ಬಟ್ ಜಯಚಂದ್ರ ಸರ್ ತಾವು ಕೂಡ ಅದೇ ಊರಿನವರು, ನಿಮಗ್ ಗೊತ್ತಿರುತ್ತೆ ಅಲ್ಲಿ ಕೂತಿರೋರು ನಿಜವಾಗ್ಲೂ ರೈತರ ಅಲ್ವಾ, ಯಾರಾದ್ರೂ ಕುಮ್ಮಕ್ ಕೊಡ್ತಿದ್ದಾರಾ, ಯಾರು ಬಸ್ಸಲ್ಲಿ ಕರ್ಕೊಂಬಂದ್ ಬಿಡ್ತಿದ್ದಾರಾ, ಯಾರು ದುಡ್ಡು ಕೊಟ್ಟು ಪ್ರತಿಭಟನೆ ಮಾಡಿಸ್ತಿದ್ದಾರಾ ಅಂತ ಹೇಳಿ. ನಿಜವಾಗ್ಲೂ ರೈತರಿಗೆ ಅನ್ಯಾಯ ಆಗ್ತಾ ಇದೆಯಾ ಇಲ್ವಾ, ಇದನ್ನ ಸರ್ಕಾರ ಹೆಂಗ್ ಗಮನಿಸಬೇಕು ಅಂತ ಹೇಳಿ ನೀವು ಹೇಳ್ತೀರಿ? ನೋಡಿ ಮೇಡಮ್, ಮೊನ್ನೆ ತಾನೇ ನಿಖಿಲ್ ಕುಮಾರಸ್ವಾಮಿ ಅವರು ಪ್ರವಾಸ ಕೈಗೊಂಡ್ರು. ಅಲ್ಲಿ ಎಷ್ಟು ಬಸ್ ಬಂದ, ಎಷ್ಟು ಮೆಟೆಡೋಗಳು ಬಂದ, ನಾನು ಪ್ರತ್ಯಕ್ಷವಾಗಿ ಅಲ್ಲಿದ್ದವರು. ಅವ್ರ ಪಕ್ಷದವ್ರನ್ನ ಕರ್ಕೊಂಡ್ ಬಂದಿದ್ದಾರೆ ಸರ್. ನಾನು ಕೇಳ್ತಿರೋ ಪ್ರತಿಭಟನೆ ಕೂತಿರೋ ರೈತರು ಕೇಳಿ, ಅಲ್ಲಿ ನಿಜವಾದ ರೈತರು ಎಷ್ಟು ಜನ ಇದ್ದಾರೆ ಅಂತ ನಿಮ್ಗೆ ಗೊತ್ತಿಲ್ಲ. ನಮಗ್ ಗೊತ್ತು ಸ್ಥಳೀಯರು ಯಾರು ರೈತರು ಅಂತ ಗೊತ್ತು, ನಮಗ್ ಗೊತ್ತಿದೆ. ನಿಮ್ಗೇನ್ ಗೊತ್ತು? ಅಲ್ಲಿ ಎಷ್ಟೋ ಜನ ಬೇರೆ ನೀವು ಹೇಳಿ ಅಂತಾನೆ ಕರೆಸಿರೋದು. ಹೇಳಿ ಎಷ್ಟು ಜನ ಇದ್ದಾರೆ ರೈತರು ನಿಜವಾದವರು, ಎಷ್ಟು ಜನ ಆಚೆಯಿಂದ ಬಂದಿದ್ದಾರೆ? 100ಕ್ಕೆ ಬರೀ 20% ಅಷ್ಟೇ ಇರೋದು, ಮಿಕ್ದೆಲ್ಲ ಹೊರಗಡೆ ಬಂದಿರೋದೆ. ಅವ್ರಿಗೆ ವಾಸ್ತವಾಂಶ ಗೊತ್ತಿಲ್ಲ. ನೋಡಿ, ಈಗ ನಿನ್ನೆ ತಾನೇ ನಿಖಿಲ್ ಕುಮಾರಸ್ವಾಮಿ ಪಾದಯಾತ್ರೆ ಬಂದ ಸಮಯದಲ್ಲಿ ಯಾವುದೋ ಚಾನೆಲ್ ನೋಡಿದೆ, ಒಬ್ಬ JDS ವಕ್ತಾರರು ಮಾತಾಡ್ತಿರು. ಅಲ್ಲಿ ಯಾರು ವಿರೋಧ ಮಾಡಲಿಲ್ಲ ಒಬ್ರು ಅಂತ ಹೇಳ್ತಾ ಇದ್ರು. ಪ್ರಥಮವಾಗಿ ಅಂಚಿಪುರದಕ್ಕೆ ಪ್ರಾರಂಭ ಮಾಡಿದ್ರು ಅವರು. ಅಂಚಿಪುರ ಕಾಲದಲ್ಲೇ ಪ್ರತಿರೋಧ ಮಾಡಿದ್ರು. ಅಲ್ಲಿ ಸುಮಾರು 90% ಜನ ಎಲ್ಲ ಒಪ್ಪಿಗೆ ಕೊಟ್ಟಿದ್ದಾರೆ ಆ ಗ್ರಾಮದಲ್ಲಿ. ಅದರಲ್ಲೂ ಹೆಚ್ಚಿಗೆ ದಲಿತ ಸಮುದಾಯದವರು ಅಲ್ಲಿ ರೈತರು ಇರೋದವರು. ಅಲ್ಲಿ ದಲಿತ ಸಮುದಾಯದ ರೈತರದ ಜಮೀನು ಯಾರು ಕೊಂಡ್ಕೊಂತಾರೆ? ಅಲ್ಲೇ ಸುಮಾರು 40 ಲಕ್ಷ 50ಕ್ಕೆ ಕ್ರಯ ಮಾಡ್ಕೊಂಡಾರೆ ಆ ಗ್ರಾಮದಲ್ಲೆಲ್ಲ ರಿಯಲ್ ಎಸ್ಟೇಟ್ ಮಾಡೋಕ್ಕೋಸ್ಕರ. ಅಂಥ ವ್ಯಕ್ತಿಗಳೇ ಪ್ರತಿಭಟನೆಗಳಿದ್ದಾರೆ. ಇಂಥ ಸನ್ನಿವೇಶ ಇದೆ. ಅದರಿಂದ ದಲಿತ ಸಮುದಾಯದವರು ಏನಾಗಬೇಕು? ಯಾವ್ದು ಕಂಚಗಾರ್ನಲ್ಲಿನೇ ಇವಾಗ ಇವ್ರು ಅದೇ ಗ್ರಾಮದವರು, ಅದೇ ಗ್ರಾಮದಲ್ಲಿ ಇವ್ರ ಭೂಮಿ ಇದೆ, ಇವ್ರು ಕೃಷಿ ಮಾಡ್ತಿದ್ದಾರೆ. ಸುಮಾರು ರೀತಿಯಲ್ಲಿ ಇನ್ನೊಂದು 10 ಜನಕ್ಕೆ ಇಷ್ಟ ಇಲ್ಲ ಸರ್, ಭೂಮಿ ಕೊಡಕ್ ಇಷ್ಟ ಇಲ್ಲ, ವ್ಯವಸಾಯ ಬಿಡೋಕ್ ಇಷ್ಟ ಇಲ್ಲ, ರಾಜಕೀಯ ಬೇಡ ಅಂತಾರೆ. ಅಂತದಕ್ಕೆ ನೀವು ಗ್ರಾಮ ಪಂಚಾಯತಿ ಅಧ್ಯಕ್ಷರಾಗಿದ್ದವರು ಸರ್, ನೀವು ಇಂಥ ಜನರ ಪರವಾಗಿಯೂ ಕೂಡ ಮಾತನಾಡ್ಬೇಕಾಗತ್ತೆ. ಹೌದು ಮೇಡಮ್, ಈಗ ವಿರೋಧ ಇಲ್ಲ ಅಂತ ನಾವ್ ಹೇಳೋದಿಲ್ಲ. ಈಗ 100ರಲ್ಲಿ 20 ಭಾಗ ವಿರೋಧ ಇದೆ. ಈಗಾಗಲೇ GDP ಕಚೇರಿಯಲ್ಲಿ ಈಗಾಗಲೇ ನಮಗೆ ಒಪ್ಪಿಗೆ ಇದೆ ಅಂತ ಅರ್ಜಿಗಳು ಕೊಟ್ಟಿದ್ದಾರೆ ರೈತರುಗಳು. ಒಪ್ಪಿಗೆ ಇಲ್ಲ ಅಂತಾನು ಕೊಟ್ಟಿದ್ದಾರೆ. ಪರ್ಸೆಂಟೇಜ್ ನೋಡ್ಬೇಕು ನೀವು, ಅರ್ಜಿ ಕೇಳ್ಬೋದು. ಜೊತೆಗೆ ಈಗ ಇನ್ನೊಂದು ಮುಖ್ಯವಾಗಿ ಹೇಳೋದಂದ್ರೆ, ನಿಖಿಲ್ ಕುಮಾರಸ್ವಾಮಿ ಅವ್ರ ಜಮೀನು ಇದೆ. ಅವ್ರ ಹಿಂದೆ ಏನ್ ಹೇಳಿದ್ರು ಅಂದ್ರೆ, ನನ್ ಜಮೀನು ಇದ್ರೆ ಇದು ರೈತರ ಬಗ್ಗೆ, ಎಲ್ಲರೂ ರೈತರೇನೆ, ಜಮೀನ್ದಾರ ಬಗ್ಗೆ ಮಾತಾಡೋದು. ಅವರೇ ಫ್ರೀಯಾಗಿ ಉಚಿತವಾಗಿ ಕೊಟ್ಬಿಡ್ತೀನಿ ಅಂದ್ರು ಒಂದ್ಸಲಿ. ಈಗ ಮೊನ್ನೆ ಏನ್ ಹೇಳ್ತಾರೆ, ನಾನು ಶಾಲೆ ಮಾಡ್ತೀನಿ, ಅಭಿವೃದ್ಧಿ ಮಾಡ್ತೀನಿ, ಹಾಸ್ಪಿಟಲ್ ಖರ್ಚು ಮಾಡ್ತೀವಿ ಅಂತ ಹೇಳ್ತಾರೆ. ನಿಜವಾಗಿದ್ರೆ ಈಗ ಬಾಲಕೃಷ್ಣ ಬಗ್ಗೆ ರಾಜಕೀಯ ಬೇಕೋ ಬೇಡವೋ, ರಾಜಕೀಯ ಕೂಡ ಪ್ರವೇಶ ಮಾಡ್ಬಿಟ್ಟಿದೆ. ಹಾಗಾಗಿ ರಾಜಕಾರಣಿಗಳ ಮನಸ್ಥಿತಿ ಕೂಡ ಜನರ ಮುಂದೆ ಎಕ್ಸ್ಪೋಸ್ ಆಗ್ಬೇಕು. ಇದರ ಕೆಂಪು ಬಣ್ಣ ಅದ್ಭುತ, ಖಾರ ಕಡಿಮೆ ಆದ್ರೂ ರುಚಿಕರ. MDH ಕಾಶ್ಮೀರಿ. ಮೇಡಮ್ ಹೇಳ್ತಾ ಇದ್ದಾರಲ್ಲ, ರೈತರೇ ಅಲ್ಲಿ ಇರೋದು ಅಂತ. ಅಲ್ಲಿ ಬಂದು ನೋಡಿ ನೀವು, ಬನ್ನಿ, ಅಲ್ಲಿ JDS ಮುಖಂಡರೇ ಜಾಸ್ತಿ ಇರೋದು. ರಾಜಕೀಯ ಪ್ರವೇಶ ಮಾಡ್ತಾರೆ. ರೈತರು ಇದ್ದಾರೆ, ಇವಾಗ ಸುಮಾರು JDS ಪಕ್ಷನೂ ಅಲ್ಲ, ಸುಮಾರು ಕಾಂಗ್ರೆಸ್ ಪಕ್ಷನೂ ಅಲ್ಲ. ಇಲ್ಲಿ ಸುಮಾ ಮಾತ್ರ ಅಲ್ಲ, ಸುಮಾ ರೀತಿಯ ಅನೇಕ ರೈತರು ಬಂದಿದ್ದಾರೆ, ರೈತ ಮಹಿಳೆಯರು ಬಂದಿದ್ದಾರೆ, ಅವರನ್ನು ಅಡ್ರೆಸ್ ಮಾಡಬೇಕು ಸರ್. ನಾನು ಹಂಗಾಗೆ ಕೇಳ್ತಾ ಇರೋದು,
10 ಜನ ರೈತರಿಗೆ ಭೂಮಿ ಕೊಡ್ಲಿಕ್ಕೆ ಇಷ್ಟ ಇಲ್ಲ ಅಂತಂದ್ರೂ ಕೂಡ ಸರ್ಕಾರ ಅಥವಾ ಜನಪ್ರತಿನಿಧಿಗಳು ನಿಮ್ಮಂತವ್ರು ಅದನ್ನ ಕೇಳಿಸ್ಕೊಳ್ಬೇಕು. ಇವತ್ತು ಬೆಳಗ್ಗೆ ಎದ್ದು ನಾವು ಎಷ್ಟು ಕಷ್ಟದಿಂದ ಕೂತ್ಕೊಂಡಿದ್ದೀವಿ ಗೊತ್ತಾ ಅಲ್ಲಿ? ಮೇಡಮ್ ಅವ್ರ 10 ಸೆಕೆಂಡ್ ಮುಗಿಸ್ಬಿಡ್ಲಿ ಮಾತನ್ನು. ಮಾತಾಡಿ ಸರ್. ನೋಡಿ ಮೇಡಮ್, ಈಗ ನಮ್ಮ ಕ್ಷೇತ್ರದಲ್ಲಿ ಈ ಕಂಚಗಾರಹಳ್ಳಿ ಮತ್ತು ಬೈರ್ಮಂಗಲ ಪಂಚಾಯತ್ ವ್ಯಾಪ್ತಿಗೆ ಬರೋ ಹಳ್ಳಿಗಳಲ್ಲಿ ಸುಮಾರು ಜನ ರಿಯಲ್ ಎಸ್ಟೇಟ್ಗೋಸ್ಕರ ಕಾದಿದ್ದಾರೆ. ಏನು ಇದು ಕ್ಯಾನ್ಸಲ್ ಆದರೆ ರಿಯಲ್ ಎಸ್ಟೇಟ್ ಮಾಡೋಕ್ಕೆ ಸುಲಭ ಆಗುತ್ತೆ ನಮಗೆಲ್ಲ ಅನ್ನೋ ದೃಷ್ಟಿನೇ ಇದನ್ನ ಹಿಂಬಾಲಕರು ರಾಜಕೀಯ ಬೇರೆ ಇದನ್ನ ಉಪಯೋಗಿಸ್ತಾ ಇದ್ದಾರೆ. ಸರಿ ಆಯ್ತಾ? ಅದಕ್ಕೆ ನಮ್ಮ ರೈತರು ಈಗ ಯಾಕೆಂದ್ರೆ ನೀವು ಖುದ್ದಾಗಿ ಮೇಲ್ಗಡೆ ಬೆಟ್ಟ ನೋಡಿದ್ದೀರ, ಒಳಗಡೆ ಬಂದು ನೋಡಿಲ್ಲ ನೀವು. ಆ ನೀರು, ಆ ಕೊಳಚೆ ನೀರು ಕೈಗೆಲ್ಲ ಕಜ್ಜಿ ಹಚ್ಚಿರೋದು, ಆ ನೀರಿನ ವಾತಾವರಣಕ್ಕೆ ಅದೆಲ್ಲ ಪ್ರತ್ಯಕ್ಷ ನೋಡಿದ್ರೆ ಗೊತ್ತಾಯ್ತದೆ ಅಲ್ವಾ ಸರ್? ಕಜ್ಜಿ ಹತ್ತುವಂತ ನೀರು ಕನಕಪುರಕ್ಕೂ ಹೋಗುತ್ತೆ, ಮುಖ್ಯಮಂತ್ರಿಗಳು ಕುಡಿತಾರೆ. ಇದನ್ನ ಅಲ್ಲಿನ ಭಾಗದ ರೈತರು ಹೇಳಿರೋದು ಸರ್. ಅದೇ ನೀರು, ಅದೇ ಕೊಳಚೆ ನೀರು, ಅದೇ ಮೈ ಕಜ್ಜಿ ಹತ್ತೋ ನೀರಲ್ಲೇನೆ ರೈತರು ಕೃಷಿ ಮಾಡ್ತಿದ್ದಾರೆ, ಲಕ್ಷಾಂತರ ರೂಪಾಯಿ ಆದಾಯ ತೆಗಿತಿದ್ದಾರೆ, ಹಸುಗಳನ್ನು ಸಾಕೊಂಡಿದ್ದಾರೆ. ಅದೆಲ್ಲ ಬಿಟ್ಟಾಕಿ ಜಯಚಂದ್ರ ಬಂದೆ, ಸುಮಾ ಮೇಡಮ್ ಬಂದೆ, ಅದೆಲ್ಲ ಬಿಟ್ಟಾಕಿ ಜಯಚಂದ್ರ ಸರ್. ಆಯ್ತು, ಹಂಗೆ ಕಜ್ಜಿ ಹತ್ತುವಂತಹ ನೀರನ್ನ ಇಟ್ಕೊಂಡು ಟೌನ್ಶಿಪ್ ಮಾಡ್ತೀವಿ, AICT ಸರ್. ನಿಮಗೆ ಗೊತ್ತಿದೆಯೋ ಗೊತ್ತಿಲ್ವೋ ಗೊತ್ತಿಲ್ಲ, ಒಂದು ಡೇಟಾ ಸೆಂಟರ್ಗೆ ಪ್ರತಿನಿತ್ಯ ಲಕ್ಷಾಂತರ ಲೀಟರ್ ಪ್ಯೂರ್ ನೀರ್ ಬೇಕು ಸರ್. ಯಾವ ಪ್ಲಾನಿಂಗ್ ಇಟ್ಕೊಂಡು ಮಾಡ್ತಿದ್ದಾರೆ? ಕಜ್ಜಿ ಹತ್ತೋ ನೀರಲ್ಲಿ AI ಸೆಂಟರ್ ಮಾಡಕ್ಕಾಗತ್ತಾ? ಮಾಡಕ್ಕಾಗತ್ತಾ ಸರ್? ಅಲ್ಲ, ಈಗ ರೈತರು ಏನ್ ಪರಿಸ್ಥಿತಿ ನಿಮ್ಗೆ ವಿಚಾರಣೆ ಮಾಡಿ ಹೇಳ್ತಾ ಇದ್ದೀನಿ. ಅಲ್ಲಿ ರೈತರು ವ್ಯವಸಾಯ ಮಾಡಕ್ ಆಗಲ್ಲ. ಎಷ್ಟೋ ಜನ ಇವತ್ತು ಗಾರ್ಮೆಂಟ್ಸ್ ಕೆಲ್ಸಕ್ಕೆ ಹೋಗ್ತಾರೆ, ಹೆಣ್ಮಕ್ಳಿಗೆಲ್ಲ ನಾವು ನೋಡಿದ್ವಿ. ಕೂಲಿ ಕೆಲ್ಸಕ್ಕೆ ರೈತರು ಏನ್ ಆದಾಯ ಇಲ್ಲ. ಅಲ್ಲಿಗೆ ಸರ್ಕಾರ ಫೇಲ್ಯೂರ್ ಆಗಿದೆ. ರೈತರ ಸಮಸ್ಯೆ, ಅದರಲ್ಲೂ ಮುಖ್ಯಮಂತ್ರಿಗಳದೇ ತವರು ಜಿಲ್ಲೆ, ಅಲ್ಲಿ ಕುಡಿಯೋಕ್ ನೀರಿಲ್ಲ, ರೈತರಿಗೆ ನೀರಿಲ್ಲ ಅನ್ನೋದನ್ನ ಇಷ್ಟ ದಿನ ಗಮನಿಸೇ ಇಲ್ಲ ಮುಖ್ಯಮಂತ್ರಿ. ಹಂಗಾದ್ರೆ ಫೇಲ್ಯೂರ್ ಅಲ್ವಾ ಇದು? ಅಲ್ಲ ಮೇಡಮ್, ಇದ್ದೆ ನಮ್ಮ ಬಿಜೆಪಿ ಹೋಗ್ತಾರೆ ಹೇಳಿದ್ರು, KDBಗೆ ಸುಮಾರು 900 ಎಕರೆ ಅಕ್ವಿಜೇಷನ್ ಮಾಡಿದ್ರು. ಅವಾಗ ರೈತರದ್ದು ಏನ್ ನೀವು ಸದ್ಯ ಇಲ್ವಲ್ಲ? ಅವಾಗ ರಾಜುಗೌಡ್ರು ನಮ್ ಜೊತೆಯಲ್ಲಿ ಶೇಖರ್ ಅವರು ಕೂಡ ಜಾಯಿನ್ ಆಗಿದ್ದಾರೆ. ನಮಸ್ಕಾರ ಶೇಖರ್ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ. JDS ವಕ್ತಾರರನ್ನು ಪ್ರಶ್ನೆ ಕೇಳ್ಕೊಂಡು ವಾಪಸ್ ಬರ್ತೀನಿ. ಬಂದೆ ಸುಮಾ ಮೇಡಮ್. ಈಗ ನಿಖಿಲ್ ಕುಮಾರಸ್ವಾಮಿ ಅವ್ರದ್ದು, ಅನಿತಾ ಕುಮಾರಸ್ವಾಮಿ ಅವ್ರದ್ದು ಜಾಗ ಇತ್ತಂತೆ, ಇದೆಯಂತೆ. ಅದನ್ನ ಅವರು ಒಂದು 6 ಲಕ್ಷ 10 ಲಕ್ಷ ರೂಪಾಯಿ ಕೊಟ್ಟುಬಿಟ್ಟು ತಗೊಂಡಿದ್ರಂತೆ ರಾಜುಗೌಡ್ರೆ. ನಮ್ದಲ್ಲ ಅನ್ನೋ ರೀತಿಯಲ್ಲಿ ಇದ್ರು. ಯಾವಾಗ ಇದಕ್ಕೆ ದುಡ್ಡು ಬರುತ್ತೆ ಅಂತ ಗೊತ್ತಾಗುತ್ತೋ ಇಮಿಡಿಯೇಟ್ ಆಗಿ GBATಗೆ ಪತ್ರ ಬರೆದ್ಬಿಟ್ರಂತೆ, ಅಕೌಂಟ್ಗೆನೆ ಬರಬೇಕು ಅಂತ ಹೇಳಿ ಹೇಳ್ಕೊಂಡ್ಬಿಟ್ಟಿದ್ದಾರಂತೆ. ಈಗ 25 ಲಕ್ಷ ಬೆಲೆ ಬಾಳಬಹುದಂತೆ, 2 ಕೋಟಿ ಪರಿಹಾರ ಕೊಡ್ಲಿಕ್ಕೆ ಸರ್ಕಾರ ಹೊರಟಿದೆ ಅಂತ ಹೇಳ್ತಿರೋದು ನಾನಲ್ಲ ಸರ್, ಅಲ್ಲಿನ ಶಾಸಕರೇ ಹೇಳ್ತಾ ಇರೋದು. ಅಲ್ಲಿಗೆ ಪರಿಹಾರದ ಆಸೆಗೋಸ್ಕರ ಅವರೂ ಕೂಡ ಪತ್ರ ಬರೆದಿದ್ದಾರೆ, ಪರಿಹಾರ ನಮ್ಮ ಅಕೌಂಟ್ಗೆ ಬರಬೇಕು ಅಂತ. ಆದ್ರೆ ಬೀದಿಲ್ ರೈತರನ್ನು ರೊಚ್ಚಿಗೆ ಎಬ್ಬಿಸ್ತಿದ್ದಾರೆ. ಮೊಟ್ಟ ಮೊದಲನೇದಾಗಿ ಅಲ್ಲಿನ ಶಾಸಕರು ಇದೇ ಒಂದು 5 ವರ್ಷಗಳಿಂದ 6 ವರ್ಷಗಳಿಂದ ಇದೇ ಒಂದು ಸ್ಟೇಟ್ಮೆಂಟ್ ಮಾಡಿದರು. ಯಾಕ್ರಪ್ಪ ರೈತರನ್ನು ಒಕ್ಲೆಬ್ಬಿಸ್ತೀರಿ? ರೈತರು ಹೆಂಗೋ ಬೆಳೆ ಬೆಳ್ಕೊಂಡು ನೆಮ್ಮದಿಯಾಗಿದ್ದಾರೆ. ನಮ್ಮ ಮಾಗಡಿ ಜಿಲ್ಲೆ ನಮ್ಮ ಮಾಗಡಿ ತಾಲೂಕಿನ ರೈತರು, ಈ ಬಿಡದಿ ಕೂಡ ಮಾಗಡಿಗೆ ಬರ್ತದೆ, ಅವ್ರನ್ನ ಒಕ್ಲೆಬ್ಬಿಸ್ತಿರಲ್ಲ, ಮಾನ ಮರ್ಯಾದೆ ಇದೆಯಾ ಅಂತ ಇದೇ ಸರ್ಕಾರಗಳನ್ನ ಪ್ರಶ್ನೆ ಮಾಡಿದರು. ಆದರೆ ಅಲ್ಲಿಂದ 2 ಪಕ್ಷ ಚೇಂಜ್ ಆಗಿದ ತಕ್ಷಣ ಅವ್ರ ನಾಲ್ಗೆ ಡಬಲ್ ಕ್ರಾಸ್ ಆಗೋಯ್ತು. ಅದು ಯಾವ 2 ನಾಲ್ಗೆನೋ ಗೊತ್ತಿಲ್ಲ. ಆಮೇಲೆ ಇನ್ನೊಂದು ಮಾತು ಹೇಳಿದ್ರು ನಮ್ಮ ಶಾಸಕರು ಮತ್ತು DK ಶಿವಕುಮಾರ್ ಅವರು ಒಂದು ಹೇಳಿದ್ರು, ನಾನು ಯಾವುದೇ ಕಾರಣಕ್ಕೂ ಪ್ರಾಜೆಕ್ಟನ್ನು ಕೈ ಬಿಡಲ್ಲ. ಈ ರಾಜ್ಯ ಅವ್ರ ಅಪ್ಪನ ಆಸ್ತಿ ಅಲ್ಲ. ದೊಡ್ಡ ಹಳ್ಳಿ ಕೆಂಪೇಗೌಡರು ಮಗನಾದ ಶಿವಕುಮಾರ್ ಅವರೇ, ಈ ರಾಜ್ಯಕ್ಕೆ ನಿಮ್ಮನ್ನ ಮುಖ್ಯಮಂತ್ರಿ ಮಾಡಿರೋದು ನಿಮ್ಮ ಇಷ್ಟ ಬಂದಂಗೆ ದರ್ಬಾರ್ ಮಾಡ್ಲಿಕ್ಕಲ್ಲ, ರೈತರನ್ನ ವಿಶ್ವಾಸಕ್ಕೆ ತಗೊಳ್ಳಿ. ನಾವ್ ಹೇಳ್ತಾ ಇದೀವಿ, ನೀವು 80%, 89%, 70%, 60% ಯಾರ್ಯಾರೋ ಚಮಚಂ ಭಟ್ರನ್ನ ಬಿಟ್ಟು ಮಾತಾಡ್ಸೋದಲ್ಲ. ಒಂದು ಶ್ವೇತ ಪತ್ರ ಹೊರಡಿಸ್ರಿ. ತಾಕತ್ತಿಲ್ಲನ್ರಿ ಒಬ್ಬ ಮುಖ್ಯಮಂತ್ರಿ ಆಗಿ 7481 ಎಕರೆನ ನೀವು ಅಕ್ವೈರ್ ಮಾಡ್ಲಿಕ್ಕೆ ಹೊರಟಿದ್ದೀರಿ. ಯಾರ್ದೋ ರೈತರು ಕೊಡ್ತಾರೆ. ಯಾಕೆ ಅಷ್ಟು ನಿಮ್ಮ ಹತ್ರ ಡೇಟಾ ಸಿಗ್ತಾ ಇಲ್ವಾ? ನಾಚಿಕೆ ಆಗಲ್ವಾ ನಿಮಗೆ? ಸುಮ್ನೆ ಕೆಲ್ಸಕ್ಕೆ ಬರ್ದೇ ಇರೋ ಅಂತ ಮಾತಾಡ್ಲಿಕ್ಕೆ? ಕೆಲ್ಸಕ್ಕೆ ಬರ್ದೇ ಇರೋ ಮಾತು ಬೇಡ. ನಿಮಗೆ ದಮ್ ಇದೆಯಾ, ತಾಕತ್ ಇದೆಯಾ? ನಾನೇ ಕೇಳ್ತಾ ಇದ್ದೀನಿ, ದಮ್ ಇದೆಯಾ, ತಾಕತ್ ಇದೆಯಾ? ನಾನು ಒಬ್ಬ ರೈತನ ಮಗ, ಅರ್ಥ ಆಯ್ತಾ? ದಮ್ ಇದೆಯಾ, ತಾಕತ್ ಇದೆಯಾ? ನಾಳೆ ಬೆಳಗ್ಗೆ ನೇರವಾಗಿ ಬೆಳಗ್ಗೆ ಕೂತು ನೀವು ರೈತರು ಇಷ್ಟು ಜನ ಕೊಟ್ಟಿದ್ದಾರೆ, ಅವ್ರ ಹೆಸರು, ಫೋನ್ ನಂಬರು ಡಿಸ್ಪ್ಲೇ ಮಾಡಿ ಮಾಧ್ಯಮಗಳಿಗೆ. ದಮ್ ಇಲ್ವಾ? ಒಂದು. ಎರಡನೇದು, ನಮ್ಮ ನಟರಾಜ್ ಗೌಡ್ರು ಆಗ್ಲೇ ಹೇಳ್ತಾ ಇದ್ರು, ಕುಮಾರಸ್ವಾಮಿ ಸೆಂಟ್ರಲ್ ಮಿನಿಸ್ಟ್ರು. ಹೌದು ಸ್ವಾಮಿ, ಅವ್ರಿಗೂ ಈಗ ಮುಖ್ಯಮಂತ್ರಿಗೆ ಅಧಿಕಾರ ಇದೆ, ಸೆಂಟ್ರಲ್ ಮಿನಿಸ್ಟ್ರಿಗೆ ಅಧಿಕಾರ ಇಲ್ವಾ? ಇದೇ ರೈತ ಹೋರಾಟಗಳನ್ನ ಕಟ್ಟಿದಂಥ ನಂಜುಂಡ ಸ್ವಾಮಿಯವರ ನೇತೃತ್ವದಲ್ಲಿ ಬೆಳೆದಂಥ ಇದೇ ಸರ್ಕಾರದ
ಮುಖ್ಯಮಂತ್ರಿಗಳು ಕುಮಾರಸ್ವಾಮಿ ಅವರು 2 ಸತಿ ಮುಖ್ಯಮಂತ್ರಿ ಆಗಿದ್ರು, ಯಾವ ರೀತಿ ಆಡಳಿತ ಕೊಟ್ಟಿದ್ರು ಅಂತ ಇಡೀ ನಾಡಿನ ಜನತೆ ಗೊತ್ತಿದೆ. ಇನ್ನೂ ಮುಖ್ಯಮಂತ್ರಿ ಆಗಿ ಇನ್ನೂ ಸರಿಯಾಗಿ ಕಣ್ಣೇ ಬಿಟ್ಟಿಲ್ಲ. ಅವರು ರೈತರ ವಿರುದ್ಧ ಬುಲ್ಡೋಸ್ ನೀತಿಗೆ ಹೋಗ್ತಾರಲ್ಲ, ಅದನ್ನ ಜನ ಸಹಿಸ್ಕೊಳ್ಳಲ್ಲ. ಇದೇ ನಂಜುಂಡಸ್ವಾಮಿ ಅವರು ಯಾವುದೇ ಅಧಿಕಾರಿಗಳ ಜೊತೆ ಮಾತಾಡ್ಬೇಕು ಅಂದ್ರೆ ರೈತರ ಸಮ್ಮುಖದಲ್ಲಿ ಮಾತಾಡ್ತಾ ಇದ್ರು ಅಲ್ವಾ. ನಾವು ರೈತರ ಪರ ಅಂತ ಹೇಳ್ತಿರಲ್ಲ, ಬನ್ನಿ ಓಪನ್ ಡಯಾಸ್ ಅಲ್ಲಿ. ನಿಮಗೆ ಸೆಕ್ಯೂರಿಟಿ ಬೇಕಾ? ಇಡೀ ಕರ್ನಾಟಕದ ಅರ್ಧ ಪೊಲೀಸ್ ಫೋರ್ಸ್ ಅನ್ನ ನಿಲ್ಸ್ಕೊಳ್ಳಿ. ನಮ್ಗೆ ಯಾವ ಫೋರ್ಸು ಬೇಡ ಸ್ವಾಮಿ, ರೈತರ ಜೊತೆನೆ ಇರ್ತೀವಿ. ರೈತರ ಮುಂದೆ ಚರ್ಚೆ ಮಾಡಿ. ವಿಧಾನಸೌಧದಲ್ಲಿ ಶಾಸನ ಸಭೆ ಮಾಡ್ತೀರಾ, ನಾವಿಲ್ಲ ಅಂತ ಹೇಳಲ್ಲ. ನೀವು ಶಾಸನ ಮಾಡಿ, ನಾವು ಬೇಡ ಅಂತ ಹೇಳಲ್ಲ. ಆದ್ರೆ ರೈತರ ಬದುಕನ್ನ ನೀವು ಹಸನಾಗಿಸ್ಬೇಕೇ ವಿನಃ ಇನ್ನೊಂದು ಮಾಡ್ಬಾರ್ದು. ಆಮೇಲೆ ನಮ್ಮ ಮಾಜಿ ತಾಲೂಕ್ ಪಂಚಾಯತಿ ಸದಸ್ಯರು ಹೇಳ್ತಾ ಇದ್ರು, ಅಲ್ಲಿ ಕಜ್ಜಿ ಎತ್ಕೊಂಡ್ಬಿಡ್ತಾ ಇದೆ ನೀರಿಂದ. ಸರಿ ಸ್ವಾಮಿ, ನೀವು ತಾಲೂಕ್ ಪಂಚಾಯತಿ ಸದಸ್ಯರಾಗಿ ಕೆಲಸ ಮಾಡಿದ್ರೆ ಏನ್ ಮಾಡ್ತಾ ಇದ್ರಿ? ಕಳೆದ 10-15 ವರ್ಷದಿಂದ ಒಂದು ಸರ್ಕಾರಕ್ಕೆ ಒಂದು ಲೆಟರ್ ಬರೆಯಕ್ಕಾಗ್ಲಿಲ್ವಾ? ನಿಮಗೆ ನೀರಿನ ಶುದ್ಧೀಕರಣದ ಬಗ್ಗೆ ಯೋಚನೆ ಮಾಡ್ಲಿಲ್ವಾ? ಕಲರ್ ಕೂಲಿಂಗ್ ಗ್ಲಾಸ್ ಹಾಕೊಂಡು ಒಳ್ಳೊಳ್ಳೆ ಬಟ್ಟೆ ಹಾಕೊಂಡು ಬಂದು ಕೂತಿದ್ದೀರಾ ಅಂದ್ರೆ ದುಡ್ದಿದ್ರಿಂದ ಒಂದ್ ನಿಮಿಷ, ಎಲ್ಲಿಂದಾನು ಬಂದಿಲ್ಲ, ದುಡ್ದಿದ್ರಿಂದ ಬಂದಿದ್ದೀರಿ. ಮತ್ತೆ ಆ ಜನಕ್ಕೆ ದುಡಿಯಕ್ಕೆ ಯೋಗ್ಯತೆ ಇಲ್ಲ ಅನ್ನೋ ಲೆಕ್ಕಕ್ಕೆ ನೀವು ರೈತರನ್ನ ಮಾತಾಡ್ತಾ ಇದ್ದೀರಾ ಅಂದ್ರೆ ಅದನ್ನ ಅಕ್ಸೆಪ್ಟ್ ಮಾಡ್ಕೊಳ್ಳೋ ವಿಚಾರ. ರಾಜು ಗೌಡ್ರೆ, ಮೂರು ನಿಮಿಷ, ಒಂದ್ ನಿಮಿಷ. ಇಷ್ಟೆಲ್ಲ